ಷಡ್ಯಂತರ ಮಾಡಿಲ್ಲ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತರ ಮಾಡಿಲ್ಲ. ಈ ಮುಸುಕುದಾರಿ ಬಂದಿರೋದು ಕೇವಲ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಹೇಳ್ತಿದ್ದವರು ಈ ವಿಚಾರಗಳಿಗೆ ಉತ್ತರ ಕೊಡಬೇಕು. ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಎರಡನೇ ಪತ್ನಿ ಜೊತೆಯಲ್ಲಿ ಈತ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಚಿನ್ನಯ್ಯನನ್ನ ಮೊದಲ ಪತ್ನಿ ಬಿಟ್ಟು ಬೇರೆ ಕಡೆಯಲ್ಲಿ ವಾಸ ಮಾಡ್ತಿದ್ಲು. ಅದನ್ನ ಆಕೆಯೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಆದ್ರೆ ಮೊದಲ ಪತ್ನಿಯನ್ನ ಬೀದಿಲ್ ಬಿಟ್ಟು ಈತ ಎರಡನೇ ಪತ್ನಿ ಜೊತೆಯಲ್ಲಿ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಇಲ್ಲೇನೆ ಈತ ನಕ್ಸಲರ ಜೊತೆಯಲ್ಲಿ ಎಲ್ಟಿಟಿಇ ಸಂಘಟನೆಯ ಷಡ್ಯಂತರ ಮಾಡಿಲ್ಲ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತರ ಮಾಡಿಲ್ಲ. ಈ ಮುಸುಕುದಾರಿ ಬಂದಿರೋದು ಕೇವಲ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಹೇಳ್ತಿದ್ದವರು ಈ ವಿಚಾರಗಳಿಗೆ ಉತ್ತರ ಕೊಡಬೇಕು. ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಎರಡನೇ ಪತ್ನಿ ಜೊತೆಯಲ್ಲಿ ಈತ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಚಿನ್ನಯ್ಯನನ್ನ ಮೊದಲ ಪತ್ನಿ ಬಿಟ್ಟು ಬೇರೆ ಕಡೆಯಲ್ಲಿ ವಾಸ ಮಾಡ್ತಿದ್ಲು. ಅದನ್ನ ಆಕೆಯೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಆದ್ರೆ ಮೊದಲ ಪತ್ನಿಯನ್ನ ಬೀದಿಲ್ ಬಿಟ್ಟು ಈತ ಎರಡನೇ ಪತ್ನಿ ಜೊತೆಯಲ್ಲಿ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಇಲ್ಲೇನೆ ಈತ ನಕ್ಸಲರ ಜೊತೆಯಲ್ಲಿ ಎಲ್ಟಿಟಿಇ ಸಂಘಟನೆಯ ಷಡ್ಯಂತರ ಮಾಡಿಲ್ಲ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತರ ಮಾಡಿಲ್ಲ. ಈ ಮುಸುಕುದಾರಿ ಬಂದಿರೋದು ಕೇವಲ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಹೇಳ್ತಿದ್ದವರು ಈ ವಿಚಾರಗಳಿಗೆ ಉತ್ತರ ಕೊಡಬೇಕು. ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಎರಡನೇ ಪತ್ನಿ ಜೊತೆಯಲ್ಲಿ ಈತ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಚಿನ್ನಯ್ಯನನ್ನ ಮೊದಲ ಪತ್ನಿ ಬಿಟ್ಟು ಬೇರೆ ಕಡೆಯಲ್ಲಿ ವಾಸ ಮಾಡ್ತಿದ್ಲು. ಅದನ್ನ ಆಕೆಯೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಆದ್ರೆ ಮೊದಲ ಪತ್ನಿಯನ್ನ ಬೀದಿಲ್ ಬಿಟ್ಟು ಈತ ಎರಡನೇ ಪತ್ನಿ ಜೊತೆಯಲ್ಲಿ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಇಲ್ಲೇನೆ ಈತ ನಕ್ಸಲರ ಜೊತೆಯಲ್ಲಿ ಎಲ್ಟಿಟಿಇ ಸಂಘಟನೆಯ ಷಡ್ಯಂತರ ಮಾಡಿಲ್ಲ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತರ ಮಾಡಿಲ್ಲ. ಈ ಮುಸುಕುದಾರಿ ಬಂದಿರೋದು ಕೇವಲ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಹೇಳ್ತಿದ್ದವರು ಈ ವಿಚಾರಗಳಿಗೆ ಉತ್ತರ ಕೊಡಬೇಕು. ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಎರಡನೇ ಪತ್ನಿ ಜೊತೆಯಲ್ಲಿ ಈತ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಚಿನ್ನಯ್ಯನನ್ನ ಮೊದಲ ಪತ್ನಿ ಬಿಟ್ಟು ಬೇರೆ ಕಡೆಯಲ್ಲಿ ವಾಸ ಮಾಡ್ತಿದ್ಲು. ಅದನ್ನ ಆಕೆಯೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಆದ್ರೆ ಮೊದಲ ಪತ್ನಿಯನ್ನ ಬೀದಿಲ್ ಬಿಟ್ಟು ಈತ ಎರಡನೇ ಪತ್ನಿ ಜೊತೆಯಲ್ಲಿ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಇಲ್ಲೇನೆ ಈತ ನಕ್ಸಲರ ಜೊತೆಯಲ್ಲಿ ಎಲ್ಟಿಟಿಇ ಸಂಘಟನೆಯ ಷಡ್ಯಂತರ ಮಾಡಿಲ್ಲ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತರ ಮಾಡಿಲ್ಲ. ಈ ಮುಸುಕುದಾರಿ ಬಂದಿರೋದು ಕೇವಲ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಹೇಳ್ತಿದ್ದವರು ಈ ವಿಚಾರಗಳಿಗೆ ಉತ್ತರ ಕೊಡಬೇಕು. ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಎರಡನೇ ಪತ್ನಿ ಜೊತೆಯಲ್ಲಿ ಈತ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಚಿನ್ನಯ್ಯನನ್ನ ಮೊದಲ ಪತ್ನಿ ಬಿಟ್ಟು ಬೇರೆ ಕಡೆಯಲ್ಲಿ ವಾಸ ಮಾಡ್ತಿದ್ಲು. ಅದನ್ನ ಆಕೆಯೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಆದ್ರೆ ಮೊದಲ ಪತ್ನಿಯನ್ನ ಬೀದಿಲ್ ಬಿಟ್ಟು ಈತ ಎರಡನೇ ಪತ್ನಿ ಜೊತೆಯಲ್ಲಿ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಇಲ್ಲೇನೆ ಈತ ನಕ್ಸಲರ ಜೊತೆಯಲ್ಲಿ ಎಲ್ಟಿಟಿಇ ಸಂಘಟನೆಯ ಷಡ್ಯಂತರ ಮಾಡಿಲ್ಲ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತರ ಮಾಡಿಲ್ಲ. ಈ ಮುಸುಕುದಾರಿ ಬಂದಿರೋದು ಕೇವಲ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಹೇಳ್ತಿದ್ದವರು ಈ ವಿಚಾರಗಳಿಗೆ ಉತ್ತರ ಕೊಡಬೇಕು. ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಎರಡನೇ ಪತ್ನಿ ಜೊತೆಯಲ್ಲಿ ಈತ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಚಿನ್ನಯ್ಯನನ್ನ ಮೊದಲ ಪತ್ನಿ ಬಿಟ್ಟು ಬೇರೆ ಕಡೆಯಲ್ಲಿ ವಾಸ ಮಾಡ್ತಿದ್ಲು. ಅದನ್ನ ಆಕೆಯೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಆದ್ರೆ ಮೊದಲ ಪತ್ನಿಯನ್ನ ಬೀದಿಲ್ ಬಿಟ್ಟು ಈತ ಎರಡನೇ ಪತ್ನಿ ಜೊತೆಯಲ್ಲಿ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಇಲ್ಲೇನೆ ಈತ ನಕ್ಸಲರ ಜೊತೆಯಲ್ಲಿ ಎಲ್ಟಿಟಿಇ ಸಂಘಟನೆಯ ಷಡ್ಯಂತರ ಮಾಡಿಲ್ಲ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತರ ಮಾಡಿಲ್ಲ. ಈ ಮುಸುಕುದಾರಿ ಬಂದಿರೋದು ಕೇವಲ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಹೇಳ್ತಿದ್ದವರು
ಈ ವಿಚಾರಗಳಿಗೆ ಉತ್ತರ ಕೊಡಬೇಕು. ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಎರಡನೇ ಪತ್ನಿ ಜೊತೆಯಲ್ಲಿ ಈತ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಚಿನ್ನಯ್ಯನನ್ನ ಮೊದಲ ಪತ್ನಿ ಬಿಟ್ಟು ಬೇರೆ ಕಡೆಯಲ್ಲಿ ವಾಸ ಮಾಡ್ತಿದ್ಲು. ಅದನ್ನ ಆಕೆಯೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಆದ್ರೆ ಮೊದಲ ಪತ್ನಿಯನ್ನ ಬೀದಿಲ್ ಬಿಟ್ಟು ಈತ ಎರಡನೇ ಪತ್ನಿ ಜೊತೆಯಲ್ಲಿ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಇಲ್ಲೇನೆ ಈತ ನಕ್ಸಲರ ಜೊತೆಯಲ್ಲಿ ಎಲ್ಟಿಟಿಇ ಸಂಘಟನೆಯ ಷಡ್ಯಂತರ ಮಾಡಿಲ್ಲ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತರ ಮಾಡಿಲ್ಲ. ಈ ಮುಸುಕುದಾರಿ ಬಂದಿರೋದು ಕೇವಲ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಹೇಳ್ತಿದ್ದವರು ಈ ವಿಚಾರಗಳಿಗೆ ಉತ್ತರ ಕೊಡಬೇಕು. ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಎರಡನೇ ಪತ್ನಿ ಜೊತೆಯಲ್ಲಿ ಈತ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಚಿನ್ನಯ್ಯನನ್ನ ಮೊದಲ ಪತ್ನಿ ಬಿಟ್ಟು ಬೇರೆ ಕಡೆಯಲ್ಲಿ ವಾಸ ಮಾಡ್ತಿದ್ಲು. ಅದನ್ನ ಆಕೆಯೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಆದ್ರೆ ಮೊದಲ ಪತ್ನಿಯನ್ನ ಬೀದಿಲ್ ಬಿಟ್ಟು ಈತ ಎರಡನೇ ಪತ್ನಿ ಜೊತೆಯಲ್ಲಿ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಇಲ್ಲೇನೆ ಈತ ನಕ್ಸಲರ ಜೊತೆಯಲ್ಲಿ ಎಲ್ಟಿಟಿಇ ಸಂಘಟನೆಯ ಷಡ್ಯಂತರ ಮಾಡಿಲ್ಲ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತರ ಮಾಡಿಲ್ಲ. ಈ ಮುಸುಕುದಾರಿ ಬಂದಿರೋದು ಕೇವಲ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಹೇಳ್ತಿದ್ದವರು ಈ ವಿಚಾರಗಳಿಗೆ ಉತ್ತರ ಕೊಡಬೇಕು. ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಎರಡನೇ ಪತ್ನಿ ಜೊತೆಯಲ್ಲಿ ಈತ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಚಿನ್ನಯ್ಯನನ್ನ ಮೊದಲ ಪತ್ನಿ ಬಿಟ್ಟು ಬೇರೆ ಕಡೆಯಲ್ಲಿ ವಾಸ ಮಾಡ್ತಿದ್ಲು. ಅದನ್ನ ಆಕೆಯೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಆದ್ರೆ ಮೊದಲ ಪತ್ನಿಯನ್ನ ಬೀದಿಲ್ ಬಿಟ್ಟು ಈತ ಎರಡನೇ ಪತ್ನಿ ಜೊತೆಯಲ್ಲಿ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಇಲ್ಲೇನೆ ಈತ ನಕ್ಸಲರ ಜೊತೆಯಲ್ಲಿ ಎಲ್ಟಿಟಿಇ ಸಂಘಟನೆಯ ಷಡ್ಯಂತರ ಮಾಡಿಲ್ಲ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತರ ಮಾಡಿಲ್ಲ. ಈ ಮುಸುಕುದಾರಿ ಬಂದಿರೋದು ಕೇವಲ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಹೇಳ್ತಿದ್ದವರು ಈ ವಿಚಾರಗಳಿಗೆ ಉತ್ತರ ಕೊಡಬೇಕು. ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಎರಡನೇ ಪತ್ನಿ ಜೊತೆಯಲ್ಲಿ ಈತ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಚಿನ್ನಯ್ಯನನ್ನ ಮೊದಲ ಪತ್ನಿ ಬಿಟ್ಟು ಬೇರೆ ಕಡೆಯಲ್ಲಿ ವಾಸ ಮಾಡ್ತಿದ್ಲು. ಅದನ್ನ ಆಕೆಯೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಆದ್ರೆ ಮೊದಲ ಪತ್ನಿಯನ್ನ ಬೀದಿಲ್ ಬಿಟ್ಟು ಈತ ಎರಡನೇ ಪತ್ನಿ ಜೊತೆಯಲ್ಲಿ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಇಲ್ಲೇನೆ ಈತ ನಕ್ಸಲರ ಜೊತೆಯಲ್ಲಿ ಎಲ್ಟಿಟಿಇ ಸಂಘಟನೆಯ ಷಡ್ಯಂತರ ಮಾಡಿಲ್ಲ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತರ ಮಾಡಿಲ್ಲ. ಈ ಮುಸುಕುದಾರಿ ಬಂದಿರೋದು ಕೇವಲ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಹೇಳ್ತಿದ್ದವರು ಈ ವಿಚಾರಗಳಿಗೆ ಉತ್ತರ ಕೊಡಬೇಕು. ಚಿನ್ನಯ್ಯ ಮೂಲತಃ ಕೊಳ್ಳೇಗಾಲದ ಸತ್ಯಮಂಗಲ ನಿವಾಸಿ. ಎರಡನೇ ಪತ್ನಿ ಜೊತೆಯಲ್ಲಿ ಈತ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಚಿನ್ನಯ್ಯನನ್ನ ಮೊದಲ ಪತ್ನಿ ಬಿಟ್ಟು ಬೇರೆ ಕಡೆಯಲ್ಲಿ ವಾಸ ಮಾಡ್ತಿದ್ಲು. ಅದನ್ನ ಆಕೆಯೇ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಮಾತನಾಡಿದ್ದಾಳೆ. ಆದ್ರೆ ಮೊದಲ ಪತ್ನಿಯನ್ನ ಬೀದಿಲ್ ಬಿಟ್ಟು ಈತ ಎರಡನೇ ಪತ್ನಿ ಜೊತೆಯಲ್ಲಿ ಸತ್ಯಮಂಗಲದಲ್ಲಿ ವಾಸ ಮಾಡ್ತಿದ್ದ. ಇಲ್ಲೇನೆ ಈತ ನಕ್ಸಲರ ಜೊತೆಯಲ್ಲಿ ಎಲ್ಟಿಟಿಇ ಸಂಘಟನೆಯ